ಹಲೋ ಫ್ರೆಂಡ್ಸ್, ರಾಕೇಶ್ ಮಾತಾಡ್ತಾ ಇದ್ದೀನಿ ಕೃಪಾ ಫಾರ್ಮ್ಸಿಂದ. ಇವತ್ತು ನಾವು ಬಂದಿರೋ ಜಾಗ ಎಲ್ಲಿ ಅಂದರೆ ನಮ್ಮ ಸ್ವಂತ ಜಾಗ, ನನ್ನ ಸ್ವಂತ ಶೆಡ್. ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಟೂ 2021 ನಾನು ಮಾಡಿದ್ದ ಫಾರ್ಮ್, ನಂದು ಓನ್ ಜಮೀನಿದು. ನನ್ನ ಓನ್ ಜಮೀನಲ್ಲಿ ನಾನು ಮಾಡಿದ ಫಾರ್ಮು. ಇವಾಗಿರೋದು ಬಂದು ನಾವು ಬ್ಯಾಂಗ್ಳೂರಲ್ಲಿರೋದು. ಬ್ಯಾಂಗ್ಳೂರಲ್ಲಿ ನಮ್ಮ ಸ್ನೇಹಿತನ ಜಾಗದಲ್ಲಿ ಮಾಡಿರೋದು. ಇದು ನನ್ನ ಸ್ವಂತ ಫಾರ್ಮು. ಸೊ ಇದೇ ಜಾನ್ವರಿ ಇಲ್ಲ ಫೆಬ್ರವರಿಗೆ ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕಂದರೆ ಅನಿಮಲ್ಸ್ ಎಲ್ಲ ಇವಾಗ ಜಾಸ್ತಿ ಆಗ್ತಿದೆ, ನಂಗೆ ಅಲ್ಲಿ ಇಟ್ಕೊಳ್ಳೋಕೆ ಜಾಗ ಆಗ್ತಿಲ್ಲ. ಸೊ ಇನ್ನು ಬೋಯರು ಮತ್ತು ಸಾನಿನೂ ಎಲ್ಲ ಬರ್ತಾಯಿದೆ, ಡಾರ್ಪರ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಏನೇನು ವ್ಯತ್ಯಾಸ ಇದೆ ನೋಡೋಕ್ಕೆ ಬಂದಿದ್ದೀವಿ, ಏನೇನು ಪ್ರಾಬ್ಲಮ್ ಇದೆ ಅಂತ. ಈ ಪ್ರಾಬ್ಲಮ್ ಎಲ್ಲ ನೋಡಿಕೊಂಡು ಸೊ ಏನೇನು ರೆಡಿ ಮಾಡ್ಕೋಬೇಕು ಅವನ್ನೆಲ್ಲ ಕರ್ಕೊಂಬಂದು ನೆಕ್ಸ್ಟು ಇನ್ನು 1.5 ಮಂತ್ ಅಷ್ಟರಲ್ಲಿ ಇಲ್ಲಿಗೆ ಶಿಫ್ಟ್ ಆಗಬೇಕಲ್ವ, ಅಷ್ಟರಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ನೋಡಿ, ಇದೇ ನಮ್ಮ ಹಳೆ ಫಾರ್ಮು. ಕೃಪಾ ಫಾರ್ಮ್ಸ್ ಮೇನ್ ಬ್ರ್ಯಾಂಚ್ ಇದೆ. ಸೊ ಇದರಲ್ಲಿ 10 ಕಂಪಾರ್ಟ್ಮೆಂಟ್ ಇದೆ. ಸೊ 15x15 ಬಂದು 4 ರೂಮ್ ಇದೆ. 14x15 ಬಂದು 4 ರೂಮ್ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದು ಬಂದು ಇದೆಲ್ಲ ಲೇಬರ್ ರೂಮ್ಸ್. ನಮ್ಮ ಕುರಿಗಳು ಮರಿ ಹಾಕಿದಾಗ ಒಂದೊಂದಕ್ಕೆ ಒಂದೊಂದು ಸಪ್ರೇಟ್ ರೂಮ್ ಇರುತ್ತೆ ನೋಡಿ. ಈ ಥರ ಸಪ್ರೇಟ್ ರೂಮ್ಸು. ಹೆಣ್ಣು ಕುರಿನೂ ಇಲ್ಲೇ ಇರುತ್ತೆ, ಮಕ್ಕಳು ಇಲ್ಲೇ ಇರುತ್ತೆ. ಆರಾಮಾಗಿ ಅದನ್ನು 15-20 ಡೇಸ್ ಇಲ್ಲೇ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಡೆಲಿವರಿ ರೂಮ್ಸ್ ಮಾಡಿ ಸಿಕ್ಕಿರೋದು ಇದೆಲ್ಲ. ಡೆಲಿವರಿ ರೂಮ್ ಅದಾದಮೇಲೆ ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀವಿ. ತಾಯಿ ಮತ್ತು ಮರಿ ಇಲ್ಲೇ ಇರುತ್ತೆ. ಎಲ್ಲ ಶೀಟ್ ಕವರ್ ಮಾಡಿದ್ದೀವಿ. ಶೀಟ್ ಏನಕ್ಕೆ ಕವರ್ ಮಾಡಿದ್ದೀವಿ ಅಂದರೆ ಈ ಗಾಳಿ ಚಳಿ ಹೊಡಿಬಾರ್ದು ಅಂದ್ಬಿಟ್ಟು ಇದೆಲ್ಲ ಈ ಕಡೆ ಎಲ್ಲ ಶೀಟ್ ಕವರ್ ಮಾಡಿರೋದು. ಸೊ ಈಗೆಲ್ಲ ಸ್ವಲ್ಪ ಏನೇನಾಗಿದೆ ಎಲ್ಲ ನೋಡ್ಕೊಂಡು ರೆಡಿ ಮಾಡೋಣ ಅಂತ ಬಂದಿದ್ದೀವಿ. ಮುಂದೆ ಹಂಗೆ ಫಾಲೋ ಅಪ್ ಮಾಡ್ತಾಯಿರಿ, ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.